ಆ್ಯಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಮೊದಲಿಗೆ ಹೇಳಿದೆ, ನನ್ನ ಜೊತೆಗೆ ನಾನು ಒಂದಷ್ಟು ಪ್ರತಿಭೆಗಳನ್ನು ತರಬೇಕು ಅನ್ನೋರ ಸಂಖ್ಯೆ ಬಹಳ ಕಮ್ಮಿ. ಅದು ಹೆಂಗಾಗತ್ತೆ ಅಂದರೆ, ದೇ ವಿಲ್ ಸಿ ಆ್ಯಸ್ ಅ ಕಾಂಪಿಟಿಟರ್. ಯಾವಾಗಲೂ ಇಂಡಸ್ಟ್ರಿ ಅಲ್ಲ, ಇಡೀ ಪ್ರಪಂಚ ಇರೋದೇ ಹಾಗೆ. ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಇನ್ಯಾರೋ ಬೆಳೆಯೋಕ್ಕೆ ಬಂದರು ಅಂದರೆ ಕಾಂಪಿಟಿಟರ್ ಅಂತ ಅಂದ್ಕೊಳ್ತಾರೆ. ಇಲ್ಲ, ನನ್ನ ಜೊತೆಗೆ ಅವರನ್ನು ಕರ್ಕೊಂಡು ಹೋಗ್ತೀನಿ ಅನ್ನೋರ ಸಂಖ್ಯೆ ಬಹಳ ಕಮ್ಮಿ ಇದೆ. ಅದು ನಿರ್ದೇಶನ, ನಿರ್ಮಾಣ, ಆ್ಯಕ್ಟಿಂಗ್, ಎವ್ರಿಥಿಂಗ್. ಬಟ್ ಯು ವಾಂಟ್ ನ್ಯೂ ಪೀಪಲ್, ಹೊಸ ಜನರಿಗೆ ಕೆಲಸ ಕೊಡಬೇಕು ಅಂತಿದ್ದೀರಾ. ಸೊ ಆ ಕೆಲಸ ನಿಲ್ಲದೇ ಇರಲಿ, ಬಹಳಷ್ಟು ಕಡೆಯಿಂದ ಆಗಬೇಕು, ಆವಾಗಲೇ ಇಂಡಸ್ಟ್ರಿ ಚೆನ್ನಾಗಾಗೋದು. ನೀವೊಂದು ಶುರು ಮಾಡಿದ್ದೀರಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನನ್ನ ಬಿಟ್ಟೋಗ್ತಾ ಇದ್ದೀವಿ ಅನ್ನೋದು ಯಾವಾಗಲೂ ಭಾಳ ಇಂಪಾರ್ಟೆಂಟ್. ಅದು ಪರ್ಸ್ನಲಾಗಿ ಇವಾಗ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ಒಂದು ಅನಿಸುತ್ತೆ ಗೊತ್ತಾ, ಹಂಗೇ ಅದು ನಾವು ಕೆಲಸ ಮಾಡೋ ಕಡೆನೂ ಅಥವಾ ಸೊಸೈಟಿನೂ ನೆಕ್ಸ್ಟ್ ಜನ್ರೇಷನಿಗೆ ನಾವು ಏನನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು ಅದು ಚೆನ್ನಾಗಿದ್ದರೆ ಅದು ನೆಕ್ಸ್ಟ್ ಜನ್ರೇಷನಿಗೆ ದಕ್ಕೋದು. ನನಗೆ ಯಾವಾಗಲೂ ಏನು ಅನಿಸುತ್ತೆ ಗೊತ್ತಾ ಧನಂಜಯ್, ವೆನ್ ಯು ಡೋಂಟ್ ಹ್ಯಾವ್ ಇನ್ಸೆಕ್ಯೂರಿಟೀಸ್, ನೀವು ಜನರನ್ನು ಬೆಳೆಸ್ತೀರಿ. ಇನ್ಸೆಕ್ಯೂರಿಟೀಸ್ ಇದ್ದಾಗ ನನ್ನ ಮುಂದೆ ಬೆಳಿಬಾರ್ದು ಅಂತ ಅನಿಸುತ್ತೆ. ಐ ಥಿಂಕ್ ಯು ಡೋಂಟ್ ಹ್ಯಾವ್ ಎನಿ ಇನ್ಸೆಕ್ಯೂರಿಟೀಸ್. ನನಗೆ ನಾನು ಮಜಾ ಮಾಡ್ತೀನಿ. ಆ್ಯಂಡ್ ನನ್ನ ಜಾಗನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ನನ್ನ ಜಾಗ ನನಗಿದ್ದೇ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ಎಷ್ಟೊಂದು ಜಾಗ ಇದೆ ಅಲ್ಲ. ಲವ್ಲಿ. ಈ ಕಾಂಟ್ರವರ್ಸೀಸ್ ಆಗಾಗ ನಿಮ್ಮನ್ನು ಹುಡ್ಕೊಂಬರ್ತಿರತ್ತೆ. ನೀವೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ, ಅದು ಯಾರೋ ಇನ್ನೇನೋ ಒಂಥರ ಬಳಸ್ಕೊಳ್ತಾರೆ. ಒಂದು ಸಮುದಾಯದ ಬಗ್ಗೆನೋ ಮತ್ತೊಂದು ಮಗದೊಂದು ಅದನ್ನು ಪೊಲಿಟಿಸೈಸ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರಯತ್ನಗಳಾಗತ್ವೆ. ಈ ಹಿಂಗಿದ್ದ ಸಿಚುವೇಶನ್ಸನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ? ಆ್ಯಂಡ್ ನೀವು ಏನೋ ಒಂದು ಇಂಟೆನ್ಷನಲ್ಲಿ ಹೇಳಿರ್ತೀರಿ. ಇಟ್ ಡಸಂಟ್ ಮೀನ್ ದಟ್ ನೀವು ಯಾರಿಗೂ ಹರ್ಟ್ ಮಾಡಬೇಕು, ಯಾವುದೋ ಸಮುದಾಯಕ್ಕೆ ಹರ್ಟ್ ಮಾಡಬೇಕು, ಇನ್ಯಾರಿಗೂ ಹರ್ಟ್ ಮಾಡಬೇಕು ಅಂತ. ಬಟ್ ಬೇಡದೇ ಇರೋ ಜಾಗದಲ್ಲಿ ಹೋಗಿ ಅದು ಬಾಣ ಬಿದ್ದಿರುತ್ತೆ. ನಾನು ಆಗಲೇ ಹೇಳೋದಲ್ಲ, ಒಂದು ಸರಿ ಪಬ್ಲಿಕ್ ಲೈಫಿಗೆ ಅಂತ ಬಂದಮೇಲೆ ಯಾರೂ ಅದರಿಂದ ಹೊರತಲ್ಲ. ಮೋಸ್ಟ್ಲಿ ನಿಮಗೂ ಕಮೆಂಟ್ಸ್ಗಳು ಅದು ಇದು ಎಲ್ಲ ಬಂದಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ರಿಗೂ ಬಂದಿರುತ್ತೆ. ಆ್ಯಂಡ್ ಅಂದರೆ ನನಗೆ ಮೊದಲು ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನನಗೇನು ಅನಿಸುತ್ತೆ ಅದನ್ನ ಸ್ಟ್ರೈಟಾಗಿ ಎಮೋಷನಲಾಗಿ ರಿಯಾಕ್ಟ್ ಮಾಡಿಬಿಡ್ತಾ ಇದ್ದೆ. ಇದು ಹಿಂಗಲ್ಲ ಹಿಂಗೆ ಅಂತ ನಾನು ಕಟ್ತೊಟ್ಟಾಗಿ ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಾಯಿದ್ದೆ ಎಲ್ಲ. ಆಮೇಲೆ ಗೊತ್ತಾಗೋಯ್ತು, ಇದು ನಾನು ಭಾಳ ಒಳ್ಳೆ ಇಂಟೆಂಟಲ್ಲಿ ನಾನೇನೋ ಹೇಳಿದ್ದೀನಿ, ಬಟ್ ಇದೆಲ್ಲದೂ ಬೇರೆ ಬೇರೆ ಥರ ಕಮ್ಯುನಿಕೇಟ್ ಆಗ್ತಾಯಿದೆ. ಇದು ಹಿಂಗೆ ಅದಾದಮೇಲೆ ನಾನು ಅದಕ್ಕೇ ನಾನು ಇಂಟರ್ವ್ಯೂಸು, ಪ್ರೆಸ್ ಮೀಟ್ಸು, ಇದು ಎಲ್ಲದೂ ನಿಲ್ಲಿಸೇ ಬಿಟ್ಟಿದ್ದೆ. ಅಂದರೆ ನಾವು ಏನೋ ಹೇಳೋಕ್ಕೆ ಹೋಗ್ತೀವಿ, ಅದು ಇನ್ಯಾರಿಗೋ ಇಷ್ಟ ಆಗಲ್ಲ, ಇನ್ನೆಂಗೋ ಕನ್ವೆ ಆಗುತ್ತೆ, ಅದೆಲ್ಲದೂ ಸಮಸ್ಯೆ ಆಗ್ತಾಯಿದೆ ಅಂತ. ಸೊ ಇದು ಮಾತಾಡ್ದಲೇ ಇರುವಂಥ ಟೈಮು ಮಾತಾಡಲೇಬಾರ್ದು ಅಂತ, ಕೆಲಸ ಮಾತ್ರ ಮಾತಾಡಬೇಕು, ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ನಾನು ಎಲ್ಲ ನಿಲ್ಲಿಸಿದ್ದು. ಕೆಲಸ ಮಾಡಿಕೊಂಡು ಅಂದರೆ ಪ್ರೊಡಕ್ಟಿವ್ ಆಗಿ ಮಾಡಿದಷ್ಟು ಎಲ್ಲ ಚೆನ್ನಾಗಾಗತ್ತೆ. ಅದು ಭಾಷೆ ಕಟ್ಟೋ ಕೆಲಸ ಇರಲಿ ಅಥವಾ ನಾಡು ಕಟ್ಟೋ ಕೆಲಸ ಇರಲಿ, ದೇಶ ಕಟ್ಟೋ ಕೆಲಸ ಇರಲಿ, ಎಲ್ಲದೂ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ತಾ ಆಗುತ್ತೆ. ಬಿಟ್ಟರೆ ಇಲ್ಲಾಂದರೆ ಬರೀ ಡಿಸ್ಕಷನಲ್ಲಿ ಜಗಳನೇ ಆಡ್ತಾ ಇರ್ತೀವಿ. ಸೊ ಹಂಗಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಆ ಡಿಫ್ರೆನ್ಸ್ ಮಾತ್ರ ಮಾಡ್ಕೊಂಡು ಹೋಗ್ಬೋದು. ಬಿಟ್ಟರೆ ಅದನ್ನು ಮೀರಿ ನಮ್ಮ ಕಂಟ್ರೋಲ್ ಇಲ್ಲದೆ ಇರೋದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾರೇನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಅಥವಾ ಏನೋ ಸರಿ ಆಗಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಅಂದ್ಕೊಳ್ಳಿ, ಸೊಸೈಟಿಲಾಗಲಿ ಇನ್ನೊಂದು. ನನ್ನ ಕಂಟ್ರೋಲಲ್ಲಿ ಅದು ಇಲ್ಲವೇ ಇಲ್ಲ. ನಾನು ಏನು ಬಡ್ಕೊಂಡ್ರೂ ಅದು ಸರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನನಗದು ಹಂಗೆ ಅನ್ನಿಸ್ತಾ ಇದೆ, ಇನ್ನೊಬ್ಬರು ಪಾಯಿಂಟ್ ಆಫ್ ವ್ಯೂವಲ್ಲಿ ಅದೇ ಸರಿ ಇರ್ಬೋದು. ಸೊ ಇದು ಯಾವುದೋ ನನ್ನ ಕಂಟ್ರೋಲಲ್ಲಿ ಇಲ್ಲ. ಸೊ ಐ ಥಿಂಕ್ ನನ್ನ ಪರಿಮಿತಿಲಿ ನಾನು ಏನು ಸರಿ ಮಾಡ್ಕೋಬೋದು, ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಐ ಥಿಂಕ್ ಅದು ನಾವು ಮಾಡೋಕ್ಕಾಗೋ ಡಿಫ್ರೆನ್ಸ್ ಅಂತ. ಸೊ ಅವ್ರವ್ರ ಪೊಸಿಷನಲ್ಲಿ ಅವ್ರು ಏನೇನು ಮಾಡೋಕ್ಕಾಗುತ್ತೆ ಆ ಡಿಫ್ರೆನ್ಸ್ ಮಾಡ್ಕೊಂಡು ಹೋದರೆ ಎಲ್ಲದೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನನ್ನ ಲಿಮಿಟ್ಸಲ್ಲಿ ಏನು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಡಿಫ್ರೆನ್ಸ್ ಮಾಡ್ಬೋದು ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲದರಿಂದ ಐ ಸ್ಟೇಡ್ ಅವೇ ಅಷ್ಟೇ. ಹಾಗಾಗಿ ರಿಯಾಕ್ಟು ಮಾಡಲ್ಲ. ಇವಾಗ ಡಿಪ್ಲೊಮ್ಯಾಟಿಕ್ ಆಗಿರೋದು ಬಹಳ ಸಂದರ್ಭಗಳಲ್ಲಿ ತುಂಬ ಅನಿವಾರ್ಯ ಅಂತ ಅನಿಸುತ್ತೆ. ಎಸ್ ಬಟ್ ಅದ್ರ ಜೊತೆಗೆ ನಿಮ್ಮ ಒಪಿನಿಯನ್ಸ್ ಡಸ್ ರಿಯಲಿ ಮ್ಯಾಟರ್. ಅಲ್ಲ, ಫೈಟ್ ಮಾಡಬೇಕು. ನೀವು ನಂಬೋದಕ್ಕೆ ನಾವು ಡೆಫಿನೆಟ್ಲಿ ಫೈಟ್ ಮಾಡಲೇಬೇಕು. ಇವಾಗ ಅಂದರೆ ಎಷ್ಟೊಂದು ಸರಿ ನಮಗೆ ಗೊತ್ತಾಗ್ತಿರಲ್ಲ, ಬಟ್ಟು ಯಾರಿಗೂ ಅರ್ಥ ಆಗದೆ ಇರೋದು ಕೆಲವೊಂದು ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಅದನ್ನು ನಾವು ಹೇಳಬೇಕು. ಅದು ಎಷ್ಟು ಮಟ್ಟಿಗೆ ತೊಗೋತಾರೋ ಬಿಡ್ತಾರೋ ಅದೆಲ್ಲದು ಸೆಕೆಂಡ್ರಿ. ಸ್ಟ್ಯಾಂಡ್ಗಳನ್ನೂ ತೊಗೋಬೇಕು, ಅದು ಭಾಳ ಇಂಪಾರ್ಟೆಂಟು. ಬಟ್ ಈಗ ಸುಮ್ಮನೆ ಜಗಳಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ನೀವೇನಾದ್ರು ಡಿಫ್ರೆನ್ಸ್ ಮಾಡಬೇಕಂದ್ರೆ ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಡಿಫ್ರೆನ್ಸ್ ಮಾಡಬೇಕು.
ಅಂದರೆ ನೀವು ಆ್ಯಕ್ಟ್ ಮಾಡಿ, ಅಂದರೆ ಆ ಕೆಲಸ ಮಾಡಿ ಅದ್ರ ಮೂಲಕ ನೀವು ಬದಲಾವಣೆ ತರಬೇಕು ಅಂತ ಹೇಳ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.